ನಮಸ್ಕಾರ ಕರ್ನಾಟಕ. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಹೇಳ್ಕೊಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿದೀಗ ತುಮಕೂರಲ್ಲಿಂದ ಹೊರಟಿದ್ದೀವಿ ಟು ಏರ್ಪೋರ್ಟ್ಗೆ. ಮಾರ್ನಿಂಗ್ 4:30 ಫ್ಲೈಟ್ ಇರೋದು. ಸೊ 2 hours ಮುಂಚೆನೇ ಹೋಗೋಣ ಅಂತ 12 ಗಂಟೆಗೆ ಹೊರಟ್ವಿ. ಬಟ್ ಆಲ್ರೆಡಿ ಟೈಮ್ 1:30 ಆಗಿದೆ. ನಮ್ಮ ಜೊತೆ ಇದ್ದಾರೆ ಹೇಮಂತ್ ಅವರು. ಹಾಯ್ ಹೇಳಿ ಬ್ರೋ. ಸೊ ಈಗ ಹೋಗಿ 1-2 hours ಮುಂಚೆನೇ ಚೆಕ್ ಇನ್ ಆಗಿ ಮಾರ್ನಿಂಗ್ ಒಂದು 9 o'clock ಒಳಗಡೆ ನಾವು ರೀಚ್ ಆಗ್ತೀವಿ. ಸಕ್ಸಸ್ಫುಲಿ ನಮ್ಮ ಬೈಕ್ ಹಾಕಿದ್ದು ಸೇಫಾಗಿ ರೀಚ್ ಆಗಿದೆ. ನನ್ನ ಫ್ರೆಂಡ್ಸ್ಗಳು ಹೋಗಿದ್ರು, ಅದ್ರಲ್ಲಿ ಬೇರೆ ಕೇರಳಿಯನ್ಸು ಅವರು ಅಪ್ಡೇಟ್ ಮಾಡಿದ್ರು ನಮಗೆ. ಸೊ ಗಾಡಿ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಹೇಳ್ತಾಯಿದ್ರು ಟ್ರೈನಲ್ಲಿ ಸೇಫ್ ಇರಲ್ಲ, ಕಳಿಸ್ಬೇಡ್ರಿ ಅಂತ. ಬಟ್ ನಮಗೇನು ಹಂಗೆ ಅನಿಸ್ಲಿಲ್ಲ. ಸೇಫಾಗಿ ರೀಚ್ ಆಗಿದೆ. ಅವ್ನು ಕೂಡ ಗಾಡಿ ರೀಚ್ ಆಗಿದ ತಕ್ಷಣ ಕಾಲ್ ಮಾಡಿದ್ದಾನೆ, ಗಾಡಿ ಇಳಿಸ್ಕೊಂಡು ಪಾರ್ಕಿಂಗ್ ಲಾಟಿಗೆ ಹಾಕಿದ್ದೀವಿ ಅಂತ. ಸೊ ಟ್ರೈನಲ್ಲೂ ಪ್ರೈವೇಟಲ್ಲಿ ಕಳಿಸಿದ್ರೆ ಸೇಫ್ಟಿ ಇದೆ ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಇನ್ಮೇಲೆ ಏನೇ ಕಳಿಸೋದಿದ್ರು ಟ್ರೈನಲ್ಲಿ ಕಳಿಸ್ತೀವಿ. ಏನಂತೀರ ಹೇಮಂತವ್ರೆ? ಅದು ಗೋವಿಂದ ಅಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಕೇರ್ ತಗೊಂಡು ನಮ್ಮ ಗಾಡಿನ ಕಳಿಸೋದಲ್ದಲ್ಲೇ ವಿಡಿಯೋ ಕೂಡ ಮಾಡಿ ಫೋನ್ ಮಾಡಿ ರೀಚ್ ಆಗಿದೆ ಅಂತ ಇನ್ಫಾರ್ಮ್ ಕೂಡ ಮಾಡಿದ್ದಾರೆ. ಹೌದು. ಆ್ಯಂಡ್ ಗೋವಿಂದ್ ಅವ್ರು ಕಾಂಟ್ಯಾಕ್ಟ್ ಕೊಡ್ತೀನಿ ನಿಮಗೆ. ಯಾವುದೇ ಥರ ರೈಲ್ವೆ ನಿಮಗೆ ಟ್ರಾನ್ಸ್ಪೋರ್ಟ್ ಕಳಿಸ್ಬೇಕು ಅಂದರು, ಬೈಕ್ ಕಳಿಸೋದು, ಏನೇ ಗೂಡ್ಸ್ ಕಳಿಸ್ಬೇಕು ಅಂದರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೇಫಾಗಿ ಕಳಿಸ್ಕೊಡ್ತಾರೆ ನಿಮಗೆ. ಎಕ್ಸ್ಟ್ರಾ ಚಾರ್ಜಸ್ ತಗೊಂಡ್ರು ಪರವಾಗಿಲ್ಲ, ನಮಗೆ ಗಾಡಿ ಸೇಫಾಗಿ ಹೋಗಬೇಕು. ಸೇಫಾಗಿ ಹೋಗಿದೆ ಸಾಕು. ಹೋಗಿ ನೋಡೋಣ ಇನ್ನೂ ಏನೇನಾಗಿದೆ. ಬಟ್ ಎರಡೇ ಗಾಡಿ ಒಂದು ಬೋಗಿಗೆ ಹಾಕೋದಂದರೆ ಸುಮ್ಮನೆನಾ? ಓಕೆ ಬನ್ನಿ ಸ್ನೇಹಿತರೆ, ಸೀದಾ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋಗೋಣ. ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 4:45 ಫ್ಲೈಟ್ಗೆ ಕರೆಕ್ಟಾಗಿ 3:15 ಬಂದಿದ್ದೀವಿ. ನಮಸ್ಕಾರ ಕರ್ನಾಟಕ. ಬೆಳಗಿನ ಶುಭೋದಯ ಹೇಳ್ತಾ ಅರ್ಲಿ ಮಾರ್ನಿಂಗ್ 4:53 ಫ್ಲೈಟ್ ಇದೆ. ಸೊ ನೋಡ್ತಾ ಇರ್ಬೋದು. ನಮ್ಮ ಜೊತೆ ಇದ್ರೆ ಹೇಮಂತ್ ಅವರು. ಡೈರೆಕ್ಟ್ ಚಂದಿಗರಿಂದ ಬೈಕ್ ರೈಡು. ಸೊ ನೋಡ್ತಾ ಇರ್ಬೋದು ಲಗೇಜ್ ಎಷ್ಟಿದೆ ಅಂತ. 2 ಹೆಲ್ಮೆಟ್ಸು, ರೈಡಿಂಗ್ ಜಾಕೆಟು, ರೈಡಿಂಗ್ ಪ್ಯಾಂಟ್ಸು. ಅಣ್ಣ ಇನ್ನು ಏನೋ ಬೇಕಣ್ಣ. ಲಗೇಜ್ ಚೆಕ್ ಇನ್ ಮಾಡಿಲ್ಲ, ಇನ್ನೂ ಟೈಮ್ ಆಗಿದೆ. ಕೌಂಟರಲ್ಲಿ ಟಿಕೆಟ್ಸು ತಗೊಂಡಿಲ್ಲ. ಸೈಕನ್ಕೋ ಹೆವಿ ಲಗೇಜ್ ಆಗ್ಬಿಡ್ತು ಅನಿಸ್ತಿದೆ. ನೋಡೋಣ. ಸೊ ಗೈಸ್ ಏನು ಗೊತ್ತಾ, ನಮ್ಮ ಜೀವನದಲ್ಲಿ ಯಾವತ್ತೂ ನಾವು ಇನ್ ಟೈಮಿಗೆ ಕರೆಕ್ಟಾಗಿ ಹೋಗಲ್ಲ. 2 hours ಮುಂಚೆ ಹೇಳಿದರು, ಬಟ್ ಇನ್ನು 40 to 50 minutes ಒಳಗಡೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಟರ್ಮಿನಲ್ 1 ಇದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮ ಜೊತೆ ಇರೋದು ಹೇಮಂತ್ ಅವರು. ಹೇಮಂತ್ ಕನ್ನಡಿಗ. ಹಾಯ್ ಮಾಡಪ್ಪ ಹೇಮಂತ್. ತುಂಬ ಲೇಟ್ ಮಾಡಿದ್ದಾರೆ ಅವರಿಂದ. ಸೊ ಗೈಸ್ ನಾವು ಟೋಟಲ್ 4 members ಹೊರಟಿದ್ವಿ. ಅದರಲ್ಲಿ ಒಬ್ಬರು ಬರ್ತಿಲ್ಲ. ಆ್ಯಂಡ್ ಇನ್ನೊಬ್ಬರು ಬ್ಯಾಂಗ್ಳೂರಿನಲ್ಲೇ ರೈಡ್ ಮಾಡಿದ್ರು ಚಂದಿಗರ್ಗೆ. ನಾವು ಮಾತ್ರ ಟ್ರೈನಲ್ಲಿ ಬೈಕ್ನ ಕಳಿಸಿ ಈಗ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಫ್ಲೈಟು. ಒಳ್ಳೆ ವ್ಯೂ ಅಂದ್ಕೊಳ್ಳಿ, ತೋರಿಸ್ತೀನಿ ಬನ್ನಿ. ನೆಕ್ಸ್ಟು ಚಂದಿಗರ್ಗೆ ರೀಚ್ ಆಗೋ ಅಷ್ಟಾಗೆ ಫುಲ್ಲು ಹಿಮಾಲಯನ್ ಮೌಂಟೇನ್ಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇರುತ್ತೆ. ಎಲ್ಲಿಗೆ ಹೇಳು ಹೇಮಂತ್? गेट नंबर 33 मे बी गेट नंबर 33 भैया लास्ट. ಥ್ಯಾಂಕ್ ಯು. ಬನ್ನಿ ತಗೊಂಡೋಗ್ಬೋದು. ಕ್ಯಾರಿ ಮಾಡೋಕ್ಕೆ ತಂದಿರೋದು. ಅಲ್ಲ ಬೈ, ಸೊ ಗೇಟ್ ನಂಬರ್ 33ಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಏರ್ಪೋರ್ಟ್ ಇಷ್ಟದಲ್ಲೂ ಫುಲ್ ಬ್ಯುಸಿನಲ್ಲ ಗುರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. स्ट्रैप को सामने से बगल में डालें और एडजस्ट करें. रक्षा जैकेट को लाइन लाल टैब्स या टैब को ऐसे खींचें और अधिक खिलाने के लिए इन लाल नलियों या नली से हवा भरें. ध्यान रखें कि द्वार
ಸ್ನೇಹಿತರೆ. ಸೊ ಫೈನಲಿ ನಾವೀಗ ಚಂಡೀಗಢ ರೈಲ್ವೆ ಸ್ಟೇಷನ್ ಇದ್ದೀವಿ. ನಮ್ಮ ಬೈಕ್ನ ಕಲೆಕ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಆಂಜನೇಯ ಬಾಸ್ ದಯೆಯಿಂದ ಗಾಡಿಗೆ ಏನು ಹಾಕ್ದಿರೋ ಸಾಕಪ್ಪ. ಸೈಕ್ ಅನ್ಕೋ. ಎಲ್ಲಿದೆ ನಮ್ಮದು ಗಾಡಿ? ಸೊ ಗೈಸ್ ಇವತ್ತು ಹೆವಿ ಸೀನ್ಸ್ ಅಂದ್ಕೊಳ್ಳಿ. ಫ್ಲೈಟ್ ಬೇರೆ ಮಿಸ್ ಆಯಿತು ಮಾರ್ನಿಂಗು. ಫ್ಲೈಟ್ನ ಮತ್ತೆ ಬೇರೆ ಬುಕ್ ಮಾಡಿಕೊಂಡು ಮತ್ತು 6 o'clock ಇದ್ದಿದ್ದು ಫ್ಲೈಟ್ಗೆ ಹೋಗಿ ಅಲ್ಲಿಂದ ಮತ್ತೆ ಅಹಮದಾಬಾದ್ಗೆ ಹೋಗಿ ಅಹಮದಾಬಾದಲ್ಲೂ ಮಿಸ್ ಆಗೋದು. 5 minutes ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಫ್ಲೈಟ್ ಇಟ್ಕೊಂಡು ಸೀದಾ ಚಂಡೀಗಢಗೆ ಬಂದ್ವಿ. ಚಂಡೀಗಢದಿಂದ ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು, ತಿಂಡಿ ತಿಂದಿರಲಿಲ್ಲ, ಡೈರೆಕ್ಟ್ ಊಟ ಮಾಡಿಕೊಂಡು 12 ಆಗಿತ್ತು ರೀಚ್ ಆಗೋದು. ಈಗ ಗಾಡಿ ಎತ್ಕೊಳೋ ಅಂತ ಬಂದಿದ್ದೀವಿ ಚಂಡೀಗಢಗೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ಆಲ್ರೆಡಿ ಆಗ್ರಾದಲ್ಲಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ ಗಾಡೀಲಿ. ಬ್ಯಾಂಗ್ಳೂರಿಂದ ರೈಡ್ ಸ್ಟಾರ್ಟ್ ಮಾಡಿದ್ರು ಅವರು, ನಾವು ಚಂಡೀಗಢದಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೇ ನೋಡ್ತಾ ಇರ್ಬೋದು ಪಾರ್ಸಲ್ ಬೈಕ್ಸ್ ಆಫೀಸು. ನಮ್ಮ ಗಾಡಿ ಎಲ್ಲಿದೆ? ಸೊ ಈಗ ಚಂಡೀಗಢ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಮ್ಮ ಬೈಕ್ಸ್ನ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಎಲ್ಲಿದೆ ಅಂತ. ಫಿನಿಶಿಂಗ್ ಆಗಿರಂಗಿದೆ. ನಿನ್ನ ಗಾಡಿ ಅಲ್ಲ ಇಲ್ಲಿ ಅವ್ರದ್ದು 6 ಬೈಕ್ ಇದೆನಾ? ಎಲ್ಲಾರ್ದು ಗಾಡಿ ಸಿಗ್ತಾ ಇದೆ, ನಮ್ಮ ಗಾಡಿನೇ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಲೋ ನಂಬರಿಗೆ ಕಾಲ್ ಮಾಡೋ, ಮಳೆ ಸ್ಟಾರ್ಟ್ ಆಗ್ತಿರ್ಗ. ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ಚಂಡೀಗಢ ರೈಲ್ವೆ ಸ್ಟೇಷನ್ಲಿದ್ದೀವಿ. ನಮ್ಮ ಬೈಕ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಇಂಡಿಯನ್ ರೈಲ್ವೇಸ್ನ ಟ್ರಸ್ಟ್ ಮಾಡ್ಬೋದು. ಯಾಕೆಂದರೆ ಒಂಚೂರು ಗಾಡಿ ಸ್ಕ್ರ್ಯಾಚ್ ಆಗಿದಾಗ ಬಂದಿದೆ ಇಲ್ಲಿಗೆ. ನಮ್ಮ ಗಾಡಿದಲ್ಲ ಅನಿಸುತ್ತೆ ಸ್ನೇಹಿತರೆ, ನೋಡೋಣ ಒಂದ್ಸಲಿ. ಬೀಜನೇ ಬಾಯಿ ಬರುತ್ತಲ್ಲ ಗುರು. ಸೊ ನೋಡ್ತಾ ಇರ್ಬೋದು ಬ್ಯಾಂಗ್ಳೂರಲ್ಲಿ ಪಾರ್ಸಲ್ ಹಾಕಿದ್ದು, ಚಂಡೀಗಢಿಗೆ ಡೈರೆಕ್ಟಾಗಿ ಬಂದಿದ್ದು. ಲಗೇಜ್ ಏನೋ ಹಾಕಿದಾರ ನೋಡಿ ಹೇಮಂತ. ಇಲ್ಲೇ ಏನೂ ಹಾಕಿಲ್ಲ ಅನ್ಸುತ್ತೆ. ಮೇನ್ ಬ್ರೇಕ್ಸು ಏನಾಗಿಲ್ಲ, ಬ್ರೇಕ್ಸು. ನೋಡು ನಮ್ದಾದ್ರೆ ಪ್ರೈವೇಟ್ ಹಿಂಗಲ್ಲಿ ತಂದು ಹಾಕೋರ, ನನ್ನ ಮಕ್ಳದಲ್ಲಿ ಎಲ್ಲ ಮುಂದೆನೇ ಕಾಲ್ಡನ್ ಮಕ್ಕಳು ದುಡ್ಡು ಮಾಡೋಕ್ಕೆ ಎಲ್ಲ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಇಷ್ಟೊಂದೆಲ್ಲ ಖರ್ಚು ಮಾಡಿದ್ದೀವಿ, ಯಾರಂಗೆ ಈ ಥರ ದಾರ ಹಾಕಿ ಕಟ್ಟೋರೆ. ಸೊ ಹೇಮಂತ್ ಅವ್ರು ಜಾಕೆಟ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು ಇಲ್ಲಿ ಜಾಕೆಟ್ ಫುಲ್ ನೆಂದೋಗಿದೆ. ಸೂಪರ್ ಕಂಟ್ರಿ. ಆ್ಯಕ್ಚುಲಿ ತುಂಬ ಮಳೆ ಏನು ಮಾಡೋಕ್ಕೆ ಹೊಡಿತಾ ಇದೆ ಸುಮಾರಾಗಿ. ಗೈಸ್ ಬಿಸಿಲು ಅಂತೂ ಹೆವಿ ಅಂದ್ಕೊಳ್ಳಿ. 38 ಡಿಗ್ರಿವರೆಗೂ ಇದೆ. ಫ್ಲೈಟಿಂದ ಇಳಿದ ತಕ್ಷಣ ಏನೋ ಒಂಥರ ಈ ಮರಳುಗಾಡು ರಾಜಸ್ಥಾನಿಗೆ ಬಂದಿರೋ ಫೀಲ್ ಆಯಿತು. ಅಷ್ಟು ಬಿಸಿಲು ಹೊಡಿತಾ ಇತ್ತು ಯಪ್ಪ. ಅಲ್ಲಿ ಎ ಸಿಲಿ ಕೂತಿ ಡೈರೆಕ್ಟ್ ಬಿಸಿಲಿಗೆ ಬಂದ ತಕ್ಷಣ ಒಂಥರ ಇರಿಟೇಷನ್ ಅನಿಸ್ಬಿಡ್ತು. ಅದಕ್ಕೆ ಬಂದು ಇಲ್ಲ ನಿಯರ್ ಬೈ ರೈಲ್ವೆ ಸ್ಟೇಷನ್ನು ಒಂದು ರೂಮ್ ಮಾಡಿದ್ದೀವಿ. ಅದು AC ರೂಮೇ ಮಾಡಿದ್ದೀವಿ, ಇಲ್ಲಾಂದ್ರೆ ಆಗಲ್ಲ. ಇಲ್ಲಿ ಹೆವಿ ಬಿಸಿಲು, ವೆದರ್ ಒಂಥರ ಸೈಗುರು. ಇಲ್ಲಿಂದ ಮನಾಲಿ ಹೋದರೆ ಮನೇಲಲ್ಲೇ ಒಂಥರ ವೆದರು, ಕಂಟಿನ್ಯೂಸ್ ಮಳೆ. ಅಲ್ಲಿ ಡೈಲಿ ಹೆವಿ ಹೊಡಿತಿದೆಯಂತೆ ಮಳೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಈಗ ಬಂದಿರೋ ಕಾರಣ ರೈಲ್ವೆ ಸ್ಟೇಷನ್ ನಮ್ಮ ಬೈಕ್ ಎತ್ಕೊಂಡು ಹೋಗೋಕ್ಕೆ. ಸದ್ಯಪ್ಪ ನಮ್ಮ ಬೈಕ್ ಬಂತಲ್ಲ, ಈಗ ಎಲ್ಲಿ ಬೇಕಾದ್ರೂ ಓಡ್ಬೋದು. ಇಲ್ಲೇನು ಒಂದು ಟ್ಯಾಕ್ಸಿ ಕೇಳಿದ್ರೆ ಹೆವಿ ದುಡ್ಡುಗಳು ಹೇಳ್ತಾರೆ. ಏನು ಹಾಂ ಇಂಡಿಕೇಟ್ರಾ? ಅದು ಮುಂಚೆನೇ ಹೋಗಿತ್ತಾನೆ? ಇಲ್ಲ ಇವಾಗ ಹೋಗಿರೋ, ಬೆಂಡಾಗಿದೆ ನೋಡಿ ಪಾಪ, ಏನು ಮಾಡೋಕ್ಕಾಗಲ್ಲ. ನಿಮ್ಮದು ಹೋಗಿದೆ ಅನಿಸುತ್ತೆ. ಏಯ್ ಯಾಕ್ರೆ ಹಿಂಗೆ ಹೇಳ್ತೀರಾ? ನೋಡೋಣ ಏನೇನಾಗಿದೆ ಈಗ. ನಂಬರ್ ಪ್ಲೇಟೇ ಬೆಂಡಾಗಿದೆ ನೋಡಿ ಬೈ. ಇದು ಪ್ರೈವೇಟ್ ಅಂದರೆ ಜೈ ಆಂಜನೇಯ. ಬೈಕ್ ಕ್ಯಾನ್ಸಲ್ ಮಾಡಿ ಹೋಗೋಣ. ಯಾಕೆ ಬಂತು ಹಂಗನ್ಬಿಟ್ಟೆ. ಸೂಪರ್. ಸದ್ಯ ಸೈಡ್ ಬಾಕ್ಸ್ ಏನಾಗಿಲ್ಲ, ಖುಷಿ ಆಗ್ತಾಯಿದೆ.